ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರೇಣುಕಾಸ್ವಾಮಿ ಅವರ ಕೊಲೆ ಆಗಿರೋದ್ರಿಂದ ಸೊ ಅವರ ಫ್ಯಾಮಿಲಿಗೆ ಒಂದು ಜಸ್ಟಿಸ್ ಸಿಗಬೇಕು ಅಂತ ಹೇಳ್ತಾ ಇದ್ರ. ಬಟ್ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ರೇಣುಕಾಸ್ವಾಮಿ ಅವರು ಅವರ ಹೆಂಡತಿ ಆಗಿರ್ಬೋದು ಅಥವಾ ಹುಟ್ಟೋ ಮಗು ಗರ್ಭಿಣಿ ಆಗಿತ್ತು, ಸೊ ಅವ್ರು ಮಾಡಿರುವಂತ ತಪ್ಪಿಂದ ಕಳ್ಸಿದ್ರೋ ಇಲ್ವೋ ಅನ್ನೋದು ಜಡ್ಜ್ಮೆಂಟ್ ಅಲ್ಲಿ ಬರುತ್ತೆ. ನ್ಯೂಡ್ ಫೋಟೋಸ್ ಕಳ್ಸಿದ್ದಾರೆ ಅನ್ನೋಂಥದ್ದು ಪ್ರತಿವಾದಗಳು ನಡೀತಾ ಇದೆ. ಬಟ್ ಏನಂತಂದ್ರೆ ಮಗು ಹೊಟ್ಟೆಯಲ್ಲಿರ್ಬೇಕಾದ್ರೇನೆ ತಂದೆ ಪ್ರೀತಿಯನ್ನೇ ಕಳ್ಕೊಳ್ತಿದೆ. ಸೊ ನೂರಾರು ಕನಸುಗಳನ್ನು ಇರ್ತೈತೆ ತಂದೆ ತಾಯಿಗಾಗಿರ್ಬೋದು, ಮಗು ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಹೆಂಡತಿಗಾಗಿರ್ಬೋದು, ರೇಣುಕಾಸ್ವಾಮಿ ಅವರ ವೈಫ್ಗಾಗಿರ್ಬೋದು. ಸೊ ಅಂದ್ರೆ ಪಾಪು ಇನ್ನು ಭೂಮಿ ಮೇಲೆ ಬರೋದಕ್ಕಿಂತ ಮೊದಲೇನೆ ರೇಣುಕಾಸ್ವಾಮಿ ಅವರು ಕೊಲೆ ಆಗಿದ್ದಾರೆ. ಸೊ ಅವ್ರ ಫ್ಯಾಮಿಲಿಗಾಗಿರ್ಬೋದು ಅಥವಾ ಅವರ ವೈಫ್ ಸಹನ ಅವರಿಗೆ ಯಾವ ರೀತಿ ಒಂದು ಧೈರ್ಯವನ್ನು ತುಂಬ್ತೀರಾ ಅಂತ? ಅವರಿಗೆ ಧೈರ್ಯ ತುಂಬಿಸ್ ದೊಡ್ಡ ಜನ ಅಲ್ಲ ನಾನು. ಬಟ್ ಯಾರು ಏನಂದ್ರೂ ಒಬ್ಬ ಫ್ಯಾಮಿಲಿ ಮೆಂಬರ್ ಕಳ್ಕೊಂಡ್ರೆ ಅದಕ್ಕೆ ಧೈರ್ಯ ಹೇಳೋದು ತುಂಬಾನೇ ಕಷ್ಟ. ಬೇರೆ ಏನೋ ನಾವು ಯಾರೋ ಒಬ್ಬರು ಹಣ ಕಳ್ಕೊತಾರೆ ಅಥವಾ ಏನೋ ಜೀವನದಲ್ಲಿ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರೆ, ಫಿಲಮ್ ಏನೋ ಫ್ಲಾಪ್ ಆಯ್ತು, ಧೈರ್ಯ ತುಂಬಕ್ಕೆ ಈಸಿ ಆಗತ್ತೆ, ಇನ್ಸ್ಪೈರ್ ಮಾಡ್ಬೋದು ನೆಕ್ಸ್ಟ್. ಬಟ್ ಯಾರ ಕಳ್ಕೊಂಡಾಗ ತುಂಬಾನೇ ಕಷ್ಟ. ಅದು ನಮ್ಗೆ ಹೇಳಕ್ಕೆ ಈಸಿ ಆಗತ್ತೆ, ಬಟ್ ತುಂಬಾನೇ ಕಷ್ಟ. ಬಟ್ ಆದ್ರೂ ಈಗ ಆಗೋಗಿದ್ದನ್ನ ನಾವು ಇನ್ನ ಸರಿಪಡಿಸಕ್ಕಾಗಲ್ವಲ್ಲ. ಅದು ಆ ಒಂದು ವಿಚಾರನ ಹೇಳಿದೆ. ಆ ಸತ್ಯ ಒಂದೇ ನನ್ ಕಾಣಿಸೋದು ಇವಾಗ. ಅಲ್ಲಿ ರೇಣುಕಾಸ್ವಾಮಿ ಅವರು ಇಲ್ಲ. ಸೊ ಅವ್ರ ಫ್ಯಾಮಿಲಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ಏನು ಸನ್ನಿವೇಶ, ಈ ಒಂದು ಪಾಯಿಂಟ್ ಅಲ್ಲಿ ಕರ್ನಾಟಕದ ಜನತೆ ನಿಮ್ ಜೊತೆ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕರ್ನಾಟಕ ಜನತೆ ಎಲ್ಲರೂ ಆ ನೋವನ್ನ ಅವ್ರ ಜೊತೆ ಹಂಚಕ್ಕೆ ಇಷ್ಟಪಟ್ಟಿದ್ರು. ನಿಮ್ ಮೀಡಿಯಾ ಅವರು ನೀವು ತೋರಿಸ್ತಾ ಇದ್ದೀರಾ, ಎಲ್ಲಾ ಮೀಡಿಯಾದವರು ಅವ್ರು ಮಾತಾಡ್ಬೇಕಾದ್ರೂ ಎಲ್ಲಾ ನಮ್ಮ ಕರ್ನಾಟಕ ಜನತೆ ಹೆಂಗಂದ್ರೆ, ನಾನು ಫಿಲಂ ಮಾಡಿದಾಗ ಅಥವಾ ಇದು ಮಾಡಿದಾಗ ಸತ್ಯ ಅಂತ ಬಂದಾಗ ತುಂಬಾನೇ ಪ್ರೀತಿ ಕೊಡ್ತಾರೆ. ಜನರಿಗೆ ನೋವಾದಾಗ ಅವ್ರ ಜೊತೆ ಬಂದು ಅವರಿಗೆ ಒಂದು ಸಹಾಯಸ್ತನ ಕೊಡುವಂತ ಒಂದು ಮಾಡ್ತಾರೆ. ಸೊ ನನಗೆ ಕರ್ನಾಟಕ ಜನತೆಯವರು ಅವರಿಗೆ ಇನ್ಮೇಲೇನು ಖಂಡಿತ ಅವ್ರ ಜೊತೆ ಇರ್ತಾರನ್ನೋ ಒಂದು ಏನು ಭರವಸೆ ಇದೆ. ಅದ್ರ ಜೊತೆಗೆ ನೀವು ಕೇಳಿದಕ್ಕೆ ಹೇಗೆ ಹೇಳ್ತಾ ಇದ್ದೀನಿ, ಮೀಡಿಯಾದವರು ನೀವು ಎಲ್ರುಗಳು ನನ್ಗೊಂದು ಚಿಕ್ಕ ಬೇಸರ ಇದೆ ಮೀಡಿಯಾದವ್ರ ಜೊತೆ. ನಾನು ಹಂಚ್ಬೇಕಂತ ಅನ್ಕೊಂಡೆ. ನೀವೆಲ್ಲ ಈಗ ಒಂದು 10-15 ದಿನದಿಂದ ಏನೋ ಆಗ್ತಾ ಇದೆ, ಎಲ್ಲ ತೋರಿಸ್ತಾ ಇದ್ದೀರಾ, ನಿಮ್ TRP ಎಲ್ಲ ಹೆಚ್ಚುತ್ತಾ ಇದೆ, ಎಲ್ಲ ಆಬ್ವಿಯಸ್ಲಿ ಅದು ನಿಮ್ಮ ಒಂದು ವರ್ಕ್ ಅಲ್ಲಿ ಎಲ್ಲ ಆಗ್ತಾ ಇದೆ. ಎಲ್ಲಾ ಸೈಡ್ ಸ್ಟೋರೀಸ್ ತೋರಿಸ್ತಾ ಇದ್ದೀರಾ, ಅವ್ರ ಕಡೆ ಮನೆಯವರು ತೋರಿಸ್ತಾ ಇದ್ದೀರಾ, ದರ್ಶನ್ ಸರ್ ಈ ತರ ಆಗ್ತಾ ಇದೆ, ಅವ್ರದ್ದು ಮನೆಯವರು ಏನು ಎಲ್ಲ ತೋರಿಸ್ತಾ ಇದ್ದಾರೆ. ಬಟ್ ಆಸ್ ಅ ಮೀಡಿಯಾ ನೀವು ಮಾಡಬಹುದು ಅಂತ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಅನಿಸಿಕೆ, ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ನಿಮ್ TRP ಇಂದ ನಿಮ್ಗೆ ಫಂಡ್ಸ್ ಜನರೇಟ್ ಆಗ್ತಾ ಇದೆ, ಅದು ಇದು ಎಲ್ಲ ಆಗ್ತಾ ಇರ್ಬೋದು. ನೀವ್ ಯಾಕೆ ಈ ರೇಣುಕಾಸ್ವಾಮಿ ಫ್ಯಾಮಿಲಿ ಅವರಿಗೊಂದು ಫಂಡ್ ರೇಸ್ ಮಾಡಬಾರದು? ಆ ಒಂದು ಇನಿಷಿಯೇಟಿವ್ ನೀವ್ ಯಾಕೆ ತಗೋಬಾರದು? ಎಲ್ಲಾ ಮೀಡಿಯಾದವ್ರು ಸೇರ್ಕೊಂಡು ಮಾಡಿದ್ರೆ ಐ ಥಿಂಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರ ಫ್ಯಾಮಿಲಿ ಅವರಿಗೆ ಫಿನಾನ್ಷಿಯಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾನೇ ಒಂದು ಬಡ ಕುಟುಂಬದಿಂದ ಬಂದವರಂತ ಕೇಳ್ಪಟ್ಟೆ, ನೋಡಿದೀನಿ. ಸೊ ನೀವ್ ಆ ಇನಿಷಿಯೇಟಿವ್ ತಗೊಂಡ್ರೆ ಐ ಥಿಂಕ್ ಎಲ್ಲ ಕರ್ನಾಟಕ ಜನತೆಯವರು ಅದಕ್ಕೆ ಸೇರ್ತಾರಂತ ನಾನು ಅನ್ಕೋತೀನಿ. ಸೊ ಐ ಥಿಂಕ್ ಆ ಒಂದು ಇನಿಷಿಯೇಟಿವ್ ಮೀಡಿಯಾದವ್ರು ತಗೊಂಡ್ರೆ ಐ ಥಿಂಕ್ ಆಸ್ ನಾವು ಪಬ್ಲಿಕ್ ಸರ್ವೆಂಟ್ಸ್ ಅಂದ್ರೆ ನಾವು ಐ ಥಿಂಕ್ ವಿ ಆರ್ ಫಾರ್ ದ ಪೀಪಲ್ ಆಲ್ವೇಸ್. ನಮ್ಮ ಜನರೇ ನಮ್ಮನ್ನು ಮೇಳ್ತಾರೆ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ಅದನ್ನ ಒಂದು ಇನಿಷಿಯೇಟಿವ್ ತಗೊಳ್ಳಿ, ವಿ ವಿಲ್ ಆಲ್ಸೋ ಬಿ ದೇರ್ ಅಂತ ಹೇಳ್ತೀನಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.